ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ಹಾಣ್ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳ ಹಾಜರಿ ಪುಸ್ತಕವನ್ನು ನಾವು ಯಾವ ರೀತಿಯಾಗಿ ಬರಿಬೇಕು ಹಾಗೂ ಅದೇ ರೀತಿಯಾಗಿ ಸರಾಸರಿಯನ್ನು ನಾವು ಯಾವ ರೀತಿಯಾಗಿ ತೆಗಿಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ತಪ್ಪದೆ ಈ ಒಂದು ವಿಡಿಯೋನ ನೋಡಿ, ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇದಾಗಿ ನಾವಿಲ್ಲಿ ಕ್ರಮ ಸಂಖ್ಯೆಯನ್ನು ಬರಿಬೇಕು ನೋಡಿ ಸ್ನೇಹಿತರೆ, ಈ ರೀತಿಯಾಗಿ. ಅದಾದ ನಂತರ ನಾವು ನೋಡಿ ವಿದ್ಯಾರ್ಥಿಗಳ ಜನ್ಮ ದಿನಾಂಕವನ್ನು ನಾವು ಬರಿಬೇಕು. ಅದು ಪೂರ್ಣಾಂಕದಲ್ಲಿ ಬರೆದ್ವಿ, ಜಾಗಗಳು ಅಂಥೇಳಿ. ಅದಾದ ನಂತರ ವಿದ್ಯಾರ್ಥಿಗಳ ಹೆಸರನ್ನು ನಾವು ಬರಿಬೇಕು ಸ್ನೇಹಿತರೆ. ವಿದ್ಯಾರ್ಥಿಗಳ ಹೆಸರು ಹಾಗೂ ತಂದೆ ಹೆಸರನ್ನು ಬರಿಬೇಕು. ಅದಾದ ನಂತರ ಕ್ಯಾಸ್ಟ್, ವಿದ್ಯಾರ್ಥಿಗಳ ಒಂದು ಕ್ಯಾಸ್ಟ್ ಅಂದರೆ ಜಾತಿಯನ್ನು ನಾವು ಇದರಲ್ಲಿ ಬರಿಬೇಕಾಗುತ್ತೆ ನೋಡಿ, ಈ ಥರ. ಅದಾದ ನಂತರ ವಿದ್ಯಾರ್ಥಿಗಳ ಪ್ರೆಸೆಂಟ್ ಇದ್ದರೆ ಪ್ರೆಸೆಂಟು, ಆಬ್ಸೆಂಟ್ ಇದ್ದರೆ ಆಬ್ಸೆಂಟನ್ನು ಹಾಕಬೇಕು ನೋಡಿ. ಇಲ್ಲಿ ನಾನು ಹಾಕಿದ್ದೀನಿ. ಈ ಥರ ಎಲ್ಲವನ್ನು ನಾವು ಹಾಕೋಬೇಕು. ಪ್ರತಿ ತಿಂಗಳದ್ದು ಇದೇ ಥರ ಹಾಕಿ ನೋಡಿ, ನಾನು ಹಾಕಿದ್ದೀನಿ ಈ ಥರ. ಹಾಕಿ ಆದ ನಂತರ ನಾವು ಇಲ್ಲಿ ನೋಡಿ ಪ್ರೆಸೆಂಟ್ ಇರೋದನ್ನು ನಾವು ಈ ಥರ ನೋಡಬೇಕು. ಒಂದು ತಿಂಗಳಿಗೆ ಅಂದರೆ ಒಂದು ತಿಂಗಳಲ್ಲಿ ಎಷ್ಟು ದಿನ ಶಾಲೆ ನಡೆದಿದೆ ಅಷ್ಟು ದಿನದನ್ನು ನಾವೇನು ಮಾಡಬೇಕು, ಈ ಥರ ನಾವು ನೋಡ್ಕೋಬೇಕು ನೋಡಿ. ಈ ಥರ ಇಲ್ಲಿ ಪ್ರೆಸೆಂಟ್ ಇರೋದನ್ನು ಪ್ರೆಸೆಂಟು, ಆಬ್ಸೆಂಟ್ ಇರೋದನ್ನು ಆಬ್ಸೆಂಟನ್ನು ಹಾಕಿದ್ದೀನಿ. ಹಾಕಿ ಇವನ್ನ ಎಷ್ಟು ದಿನ ಪ್ರೆಸೆಂಟ್ ಇದ್ದಾನೆ ಅಷ್ಟು ದಿನದನ್ನು ನಾವು ಇಲ್ಲಿ ಬರಿಬೇಕಾಗುತ್ತೆ ನೋಡಿ. ಅವನು ಅಲ್ಲಿ 16 ಡೇಸ್ ಪ್ರೆಸೆಂಟ್ ಇದ್ದಾನೆ, ಅದನ್ನು ನಾನು ಇಲ್ಲಿ ಬರೆದಿದ್ದೀನಿ. ಈ ಥರ ಪ್ರತಿಯೊಬ್ಬ ವಿದ್ಯಾರ್ಥಿದು ನಾವು ಎಲ್ಲವನ್ನು ಎಷ್ಟು ದಿನ ಪ್ರೆಸೆಂಟ್ ಇರ್ತಾರೆ ಅದನ್ನೆಲ್ಲವನ್ನು ನಾವು ಈ ಥರ ಬರ್ಕೋಬೇಕು. ಬರ್ಕೊಂಡು ಆದ ನಂತರ ನಾವು ಈ ಪ್ರೆಸೆಂಟ್ ಇರೋದು ಎಲ್ಲ ಅಂದರೆ ಎಲ್ಲ ವಿದ್ಯಾರ್ಥಿಗಳ ಪ್ರೆಸೆಂಟ್ ಇರೋದನ್ನು ನಾವೇನು ಮಾಡಬೇಕು, ಟೋಟಲ್ ಮಾಡ್ಕೋಬೇಕು, ಕೂಡಿಸ್ಕೋಬೇಕು ಎಲ್ಲವನ್ನು ನೋಡಿ. ನಾನು ಇಷ್ಟನ್ನು ಕೂಡಿಸಿದ್ದೀನಿ. ಅದು ಎಷ್ಟಾಗಿದೆ ಅಂತಂದರೆ 376 ಆಗಿದೆ, ಆ ಥರ. ಅದಾದ ನಂತರ ಇಲ್ಲಿ ಕೆಳಗಡೆ SC ST ಮೈನಾರಿಟಿ ಅದರ್ಸು ಆಮೇಲೆ ಟೋಟಲ್ ಅದನ್ನು ನಾವೇನು ಮಾಡಬೇಕು, ಈ ಥರ ಬರಿಬೇಕು. ಅದಾದ ನಂತರ ತಿಂಗಳ ಪ್ರಾರಂಭದಲ್ಲಿದ್ದವರ ಸಂಖ್ಯೆ ಎಷ್ಟು, ತಿಂಗಳಲ್ಲಿ ದಾಖಲಾದವರ ಸಂಖ್ಯೆ ಎಷ್ಟು, ತಿಂಗಳಲ್ಲಿ ಶಾಲೆ ಬಿಟ್ಟವರ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವು ಬರಿಬೇಕು ನೋಡಿ, ಈ ಥರ ಬರೆದು. ಅದಾದ ನಂತರ ಶಾಲೆ ನಡೆದ ದಿನಗಳ ಸಂಖ್ಯೆ ಎಷ್ಟಿದೆ ಅದನ್ನು ನಾವು ಇಲ್ಲಿ ಬರಿಬೇಕು. ಅದಾದ ನಂತರ ತಿಂಗಳಿನಲ್ಲಿ ಪುಸ್ತಕದಲ್ಲಿರುವ ಸರಾಸರಿ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವು ಯಾವ ಥರ ಬರಿಬೇಕು ಅನ್ನೋದನ್ನು ನಾನು ತೋರಿಸ್ಕೊಳ್ತೀನಿ. ಅದಾದ ನಂತರ ಈ ಕಾಲಮ್ ನೋಡಿರಿ 6, 7 ಹಾಗೂ 8 ಕಾಲಮನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ ನೋಡಿರಿ. 6ನೇ ಕಾಲಮಿಗೆ ನಾವು ಏನು ಮಾಡಬೇಕಂತಂದರೆ ಯಾವ ಥರ ಸೂತ್ರವನ್ನು ಬಳಸಬೇಕು ಅಂತಂದರೆ, ತಿಂಗಳಿನ ಪುಸ್ತಕದಲ್ಲಿರುವಂತಹ ಸರಾಸರಿ ಸಂಖ್ಯೆ ಅದನ್ನು ನಾವು ಯಾವ ರೀತಿಯಾಗಿ ಮಾಡಬೇಕಂತಂದರೆ, ಒಟ್ಟು ಹಾಜರಾತಿ ಅಂತಂದರೆ ನಾವು ಕೂಡಿಸಿದ್ವಲ್ಲ, ಒಟ್ಟು ವಿದ್ಯಾರ್ಥಿಗಳು ಬಂದಿರ್ತಾರಲ್ಲ, ಎಷ್ಟು ದಿನ ಶಾಲೆಗೆ ಹಾಜರಾಗಿದ್ದಾರೋ ಅಷ್ಟನ್ನು ಬರಿಬೇಕು. ಅದಾದ ನಂತರ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅನ್ನೋದನ್ನು ನಾವು ಏನು ಮಾಡಬೇಕು, ಡಿವೈಡೆಡ್ ಬೈ ಮಾಡಬೇಕು ನೋಡಿರಿ. 376 ದಿನ ಅವರು ಸ್ಕೂಲಿಗೆ ಬಂದಿದ್ದಾರೆ. ಟೋಟಲ್ ಒಂದು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಂತಂದರೆ ಅಲ್ಲಿ 23 ಜನ ಇದ್ದಾರೆ. ಅವೆರಡನ್ನು ನಾವು ಭಾಗಿಸಿದಾಗ 16.34 ಬರುತ್ತೆ. ಆ ಥರ ನಾವು ಮಾಡಬೇಕು. ಇಲ್ಲಿ ನೋಡಿ 376 ಇದ್ದಾರೆ. ಓಕೆ, ಅದನ್ನು ನಾವಲ್ಲಿ 6ನೇ ಕಾಲಮಲ್ಲಿ ಬರೀಬೇಕು. ಅದಾದ ನಂತರ 7ನೇ ಕಾಲಮನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ತಿಂಗಳಿನಲ್ಲಿ ಸರಾಸರಿ ಹಾಜರಾತಿ ನೋಡಿ, ತಿಂಗಳಿನಲ್ಲಿ ಸರಾಸರಿ ಹಾಜರಾತಿ, ಒಟ್ಟು ಹಾಜರಾತಿ ಅಂದರೆ ಎಷ್ಟು ದಿನ ಪ್ರೆಸೆಂಟ್ ಇದ್ದಾರೆ ಅದನ್ನು. ಅದಾದ ನಂತರ ಶಾಲೆ ನಡೆದ ದಿನಗಳ ಸಂಖ್ಯೆ ಎಷ್ಟು ದಿನ ಸ್ಕೂಲ್ ನಡೆದಿದೆ, ಅವೆರಡನ್ನು ನಾವು ಭಾಗಿಸಿದಾಗ ಎಷ್ಟು ಬರುತ್ತೆ ಅಂತಂದರೆ 22.117 ಬರುತ್ತೆ. ಅವೆರಡನ್ನು ನಾವು ಭಾಗಿಸ್ಬೇಕು. ಅದನ್ನು ನಾವು 7ನೇ ಕಾಲಮಲ್ಲಿ ಬರೀಬೇಕು. ನೆಕ್ಸ್ಟ್ 8ನೇ ಕಾಲಮನ್ನು ನಾವು ಯಾವ ರೀತಿಯಾಗಿ ಬರೀಬೇಕು ಅಂತಂದರೆ, ಸರಾಸರಿಯನ್ನು ಅಂದರೆ ಶೇಕಡ ಸರಾಸರಿಯನ್ನು ನಾವು ಯಾವ ರೀತಿಯಾಗಿ ತೆಗಿಬೇಕು ಅಂತಂದರೆ ನೋಡಿ. ನೆಕ್ಸ್ಟ್ ಸರಾಸರಿ ಹಾಜರಾತಿ ಅಂದರೆ ಮೇಲೆ ಬಂದಿದೆಯಲ್ಲ 22.17 ಅದನ್ನು ನಾವು ಮಾಡಬೇಕು. ಅದಾದ ನಂತರ ಇಂಟು 100 ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳು ಅಂದರೆ ಎಷ್ಟು ಜನ ಇದ್ದಾರೆ ವಿದ್ಯಾರ್ಥಿಗಳು ಅನ್ನೋದನ್ನು ಮಾಡಬೇಕು. ಅವಿಷ್ಟನ್ನು ಮಾಡಿದಾಗ ನಮಗೆ ಸಿಗೋ ಸರಾಸರಿ 96.16 ಸಿಗುತ್ತೆ ಸ್ನೇಹಿತರೆ. ಈ 3 ಕಾಲಮ್ ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ನೋಡಿ, ಈ ಥರ ಮೆನ್ಷನ್ ಮಾಡಬೇಕು. ಈ ಇಷ್ಟು ಸೂತ್ರಗಳನ್ನು ಬಳಸ್ಕೊಂಡು ನಾವು ಈಸಿಯಾಗಿ 6, 7, 8ನೇ ಕಾಲಮನ್ನು ನಾವು ಫಿಲ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಬನ್ನಿ ಇನ್ನೊಂದು ಸರಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ. 6ನೇ ಕಾಲಮಿಗೆ ಒಟ್ಟು ಹಾಜರಾತಿ ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳು ಅದನ್ನು ಅದರಿಂದ ಭಾಗಿಸಿದಾಗ ಏನು ಆನ್ಸರ್ ಬರುತ್ತಲ್ಲ ಅದನ್ನು ನಾವು 6ನೇ ಕಾಲಮಲ್ಲಿ ನಾವು ಬರಿಬೇಕು ಸ್ನೇಹಿತರೆ ನೋಡಿ. ಅದನ್ನು ಅಂದರೆ 376 ನಾನು 23ರಿಂದ ಭಾಗಿಸಿದ್ದೀನಿ, ಅಂದರೆ ಒಟ್ಟು ವಿದ್ಯಾರ್ಥಿಗಳು 23 ಇದ್ದಾರೆ. ಅದಕ್ಕೆ ಬಂದಿರುವಂಥ ಉತ್ತರ 16.34. ಅದೇ ರೀತಿಯಾಗಿ 7ನೇ ಕಾಲಮನ್ನು ನಾವು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅಂತಂದರೆ, ತಿಂಗಳಿನಲ್ಲಿ ಸರಾಸರಿ ಹಾಜರಾತಿ ಅಂದರೆ ಒಟ್ಟು ಹಾಜರಾತಿ ಟೋಟಲ್ ಮಾಡಿರ್ತೀವಲ್ಲ ಅದು
ಅದಾದ ನಂತರ ಡಿವೈಡೆಡ್ ಬೈ ಶಾಲೆ ನಡೆದ ದಿನಗಳ ಸಂಖ್ಯೆ, ಅಂದರೆ ಅದನ್ನು ನಾವು ಅದರಿಂದ ಭಾಗಿಸಿದಾಗ ಸಿಗುವಂಥ ಉತ್ತರ ಅದು ನೋಡಿ 376 ಟೋಟಲು ಒಟ್ಟು ಹಾಜರಾತಿ 17 ದಿನ ಶಾಲೆ ನಡೆದಿದೆ. ಅದನ್ನು ನಾವು ಅದರಿಂದ ಭಾಗಿಸಿದಾಗ ಸಿಗುವಂಥ ಉತ್ತರ 22.117 ಬಂದಿದೆ ನೋಡಿ ಸ್ನೇಹಿತರೆ. ಈ ಥರ ಮಾಡಿದರೆ ನಮಗೆ ಸರಾಸರಿ ಹಾಜರಿ ಸಿಗುತ್ತೆ. ಅದೇ ರೀತಿಯಾಗಿ 6 ಮತ್ತು 7ರ ಶೇಕಡ ಸರಾಸರಿ ಎಷ್ಟಿದೆ ಅನ್ನೋದನ್ನು ನಾವು ಇಲ್ಲಿ ಮಾಡಬೇಕು ನೋಡಿ ಸ್ನೇಹಿತರೆ. ಸರಾಸರಿ ಹಾಜರಿ ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳು ಇಂಟು 100. ಇವು 3 ಮಾಡಿದಾಗ ನಮಗೆ ಶೇಕಡ ಸರಾಸರಿ ಸಿಗುತ್ತೆ ನೋಡಿ. ಸರಾಸರಿ ಹಾಜರಿ ಎಲ್ಲಿದೆ ಅಂತಂದರೆ ಅಲ್ಲಿದೆ ನೋಡಿ, ಮೇಲ್ಗಡೆ ಮಾಡಿರ್ತೀವಲ್ಲ 22.117 ಇದೆಯಲ್ಲ ಅದು ಡಿವೈಡೆಡ್ ಬೈ ಒಟ್ಟು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ 23 ಇದ್ದಾರೆ. ಆ 23 ಇಂಟು 100 ಇದನ್ನು ಭಾಗಿಸಿದಾಗೆ ನಮಗೇನು ಸಿಗುತ್ತಪ್ಪ ಅಂತಂದರೆ ಶೇಕಡ ಸರಾಸರಿ ಸಿಗುತ್ತೆ ನೋಡಿ. 96.16% ಬಂದಿದೆ. ಇಷ್ಟು ಮಾಡಿದರೆ ಈ 3 ಕಾಲಮ್ಗಳನ್ನು ನಾವು ಈಸಿಯಾಗಿ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಮ್ಮ ಸೀಮಾರೇಖಾ ಚವಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸ್ಮೈಲಿಂಗ್.